ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾವು ನೋಡ್ತಾ ಇದ್ದೀವಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಹಾಗೆ ನಿಲ್ತಾ ಇರುವಂಥದ್ದು. ಏನು ಸಮಸ್ಯೆ ಆಗ್ತಾ ಇದೆ? ಯಾಕೆ ಗ್ಯಾಸ್ ಸಿಗ್ತಾ ಇಲ್ಲ? ಸರ್, ಇದು ಯುದ್ಧದ ಪರಿಣಾಮ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಜನಗಳಿಗೆ ಇಷ್ಟು ದಿವಸ ಸಿಗ್ತಾ ಇದ್ದದ ಗ್ಯಾಸು ಸಡನ್ನಾಗಿ ಇಷ್ಟೋ ವರ್ಷದಲ್ಲಿ ಯುದ್ಧಗಳು ನಡೆದಿದೆ, ಯಾವಾಗಲೂ ನಮಗೆ ತೊಂದರೆ ಆಗಿಲ್ಲ. ಈ ಯುದ್ಧದಲ್ಲಿ ಮಾತ್ರ ತೊಂದರೆ ಆಗಿದೆ. ಆಮೇಲೆ ನಮ್ಮ ಸುರೇಶ್ ಅವರು ಹೇಳಿದ್ರು, ಗೌರ್ಮೆಂಟ್ ಬಂಕು ಪ್ರೈವೇಟ್ ಬಂಕು ಅಂತ ಹೇಳಿದ್ರು. ಗೌರ್ಮೆಂಟ್ ಬಂಕಲ್ಲಿ ಬೆಂಗಳೂರಲ್ಲಿ ಲೆಕ್ಕ ಹಾಕಿದ್ರೆ 5ರಿಂದ 10 ಗೌರ್ಮೆಂಟ್ ಬಂಕ್ ಇದೆ, ಇನ್ನು ಮಿಕ್ಕಿದ್ದೆಲ್ಲ ಪ್ರೈವೇಟ್ ಬಂಕು. ಆದರೆ ಪ್ರೈವೇಟ್ ಬಂಕ್ಗಳಲ್ಲಿ ಕೆಲವು ಕಡೆ ರೇಟು ಕಮ್ಮಿ ಇರುತ್ತೆ. ಗೌರ್ಮೆಂಟ್ ಬಂಕಲ್ಲಿ ಆ ರೇಟ್ಗೂ ಈ ರೇಟ್ಗೂ ಸ್ವಲ್ಪ ಒಂದು 2 ರೂಪಾಯಿ 1 ರೂಪಾಯಿ ವ್ಯತ್ಯಾಸ ಬರುತ್ತೆ. ಎರಡನೇದು, ಗೌರ್ಮೆಂಟ್ ಬಂಕಲ್ಲಿ ಕೆಲವು ಟೈಮಲ್ಲಿ ಮೋಸ ಮಾಡೋರು ಇರ್ತಾರೆ, ಪ್ರೈವೇಟ್ ಬಂಕಲ್ಲೂ ಮಾಡೋರು ಇರ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಮೋಸದ ಮಧ್ಯದಲ್ಲಿ ಆಟೋ ಚಾಲಕರ ಜೀವನ ನಿಜವಾಗ್ಲೂ ಇವತ್ತಿನ ಜೀವನ ಅಂತೂ ತುಂಬ ಕಷ್ಟ ಆಗೋಗಿದೆ. ಒಂದು ಎರಡನೇದೇನೆಂದರೆ, ಇವತ್ತು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು 5ರಿಂದ 10 ಬಾಡಿಗೆ ಹೊಡೆದುಬಿಟ್ಟು ನಾವು ಹೋಗ್ಬಿಟ್ಟು ಈಗ ಒಂದು ಗಾಡೀಲಿ 1 ಲೀಟ್ರ್ ಗ್ಯಾಸ್ ಹಾಕಿದ್ರೆ 15ರಿಂದ 18 ಕಿಲೋಮೀಟ್ರು LPG ಬರೋದು 1 ಲೀಟ್ರಿಗೆ. ಅದೇ CNG ಗಾದರೆ 30ರಿಂದ 40 ಮ್ಯಾಕ್ಸಿಮಮ್. ಈ ಥರ ಇರಬೇಕು ಅಂದರೆ 18 ಕಿಲೋಮೀಟ್ರು ಗ್ಯಾಸ್ ಓಡಿಸ್ಬಿಟ್ಟು ಅವನು ಸಂಪಾದನೆ ಮಾಡೋದ್ರಲ್ಲಿ ಈ ಮಧ್ಯದಲ್ಲಿ ಅಗ್ರಿಗೇಟರ್ ಕಂಪನಿಗಳು ನಮಗೆ ಮೋಸ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ನಾವು ಜೀವನ ನಡೆಸೋದು ಹೆಂಗೆ? ಆಯಿತಾ, 500 ರೂಪಾಯಿ ಸಂಪಾದನೆ ಮಾಡೋದಕ್ಕೆ 600 ರೂಪಾಯಿ ಗ್ಯಾಸ್. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಏನು ಸಮಸ್ಯೆ ಇರಲಿಲ್ಲ. ಯುದ್ಧ ಆರಂಭ ಆಗೋಕ್ಕಿಂತ ಮುಂಚೆ ಒಂದು ವಿಧದಲ್ಲಿ ಈ ಬೈಕ್ ಟ್ಯಾಕ್ಸಿ ಬಂತು ಪ್ರಾಬ್ಲಮ್ಮು. ನಾವು ಪೀಸ್ ಆಟೋ ಡ್ರೈವರ್ಸ್ ಯೂನಿಯನ್ನಿಂದ ನಾವು ಸುಮಾರು ಸತಿ ಅದರ ಬಗ್ಗೆ ಎಲ್ಲ ರೀತಿ ಕಾಳಜಿನೂ ತೊಗೊಂಡ್ವಿ. ಆದರೆ ಆ ಡ್ರೈವರ್ಸ್ ಯೂನಿಯನ್ಗೆ ಅವ್ರ ಮೇಲೆ ಕೇಸುಗಳು ಹಾಕಿದ್ರು. ಆವಾಗ ಆ ಥರ ಸಮಸ್ಯೆ ಆಯಿತು. ಇವಾಗ ಈ ಥರ ಸಮಸ್ಯೆ, ಈ ಬೈಕ್ ಟ್ಯಾಕ್ಸಿ ಇದು ಮುಗಿಲಿಲ್ಲ ಸಮಸ್ಯೆ. ಅದ್ರ ಜೊತೆಗೆ ನಮಗೆ ಈ ಗ್ಯಾಸಿನ ಹೊಡೆತ ಇವಾಗ ಶುರುವಾಗಿದ್ದು. ಅದಲ್ಲದೆ ಈ ಬೈಕ್ ಟ್ಯಾಕ್ಸಿ ಎಂಡೇ ಇಲ್ಲ. ಅದು ಜೀವನ ನಡೆಸೋದು ತುಂಬ ಕಷ್ಟ ಆಗೋಗಿದೆ. ಇವತ್ತಿನ ದಿವಸ ಕರೆಕ್ಟಾಗಿ ಒಬ್ಬ ಡ್ರೈವರು ಮನೆಗೆ ಒಂದು ಕಾಸು ಸಂಪಾದನೆ ಮಾಡ್ಕೊಂಡು ತೊಗೊಂಡೋಗ್ಬೇಕು ಅಂದರೆ ಬರೀ ಮುಂಚೆ ಎಲ್ಲ 300 ರೂಪಾಯಿ 400 ರೂಪಾಯಿ ಗ್ಯಾಸ್ ಹಾಕಿದ್ರೆ ಕರೆಕ್ಟಾಗಿ ಅವನು 1400 ರೂಪಾಯಿ ಮಾಡಿಕೊಂಡು ಅಟ್ಲೀಸ್ಟ್ 800 ರೂಪಾಯಿ ಮನೆಗೆ ತೊಗೊಂಡೋಗ್ಬೋದಾಗಿದೆ ದಿನಕ್ಕೆ. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಅವನು ಸಂಪಾದನೆ ಮಾಡಿದ್ದೆಲ್ಲ ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿ ಅಕಸ್ಮಾತ್ 10 ಲೀಟ್ರ್ ಆಗ್ಬೋದು 8 ಲೀಟ್ರ್ ಆಗ್ಬೋದು. ಅದಲ್ಲದೆ ರೇಟು ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಒಂದು ಬಂಕಲ್ಲಿ 89 ರೂಪಾಯಿ 52 ಪೈಸಾ ಒಂದು ಬಂಕಲ್ಲಿದೆ, ಒಂದು ಬಂಕಲ್ಲಿ 105 ರೂಪಾಯಿ ಇದೆ, ಒಂದು ಬಂಕಲ್ಲಿ 135 ರೂಪಾಯಿ ಇದೆ. ಈ ಥರ ಬೆಲೆಗಳು ಏರಿಸಿ ಆ್ಯಕ್ಚುಲಿ 54 ರೂಪಾಯಿ 52 ಪೈಸಾ ಇದ್ದದ್ದು ಗ್ಯಾಸು ಏಕ್ದಮ್ಮು 105 ರೂಪಾಯಿ 90 ರೂಪಾಯಿ 135 ರೂಪಾಯಿ ಈ ಥರ ಆದರೆ ಡ್ರೈವರ್ಗಳು ಏನು ಬದುಕ್ತಾರೆ? ಯಾವ ರೀತಿ ಮಾಡ್ಬೋದು? ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಕೆ ತಗೋಬೇಕು. ಇಲ್ಲದೆ ಹೋದರೆ ಡ್ರೈವರ್ಗಳು ಪ್ರಾಣ ಬಿಡಬೇಕಾಗತ್ತೆ. ಈ ಪರಿಸ್ಥಿತಿ ಬಂದೋಗಿದೆ.